ನಮಸ್ಕಾರ. ಯಾವ ಊರು ಸರ್ ತಮ್ದು? ನಮ್ದು ಇಲ್ಲಿ ಕಾಳಗಿ ತಾಲೂಕಾ ಶೆಳ್ಗಿ ಅಂತ ಗ್ರಾಮ. ಕಾಳಗಿ ತಾಲೂಕಾ ಶೆಳಗಿ ಅಂತ ಗ್ರಾಮ. ತಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ನಿಖಿಲ್ ಕುಲಕರ್ಣಿ ಅಂತ. ಹೌದಾ? ನಾವು ಸಾವಯವ ಕೃಷಿ ಮಾಡ್ತಾ ಇದ್ದೀವಿ. ಓಕೆ ಸರ್. ಸುಮಾರು ಈಗ 10 ವರ್ಷ ಆಯ್ತು. ಯಾವ್ದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ರಿ ಸರ್? ಮೊದ್ಲು ಯಾವ್ದು ನಾವು ಇದೆ ತಿಪ್ಪೆ ಗೊಬ್ಬರ ಇದೆ ಎಲ್ಲಾನು ಈಗಲೂ ಯೂಸ್ ಮಾಡ್ತೀವಿ. ಮೊದ್ಲಿಂದ ತಿಪ್ಪೆ ಗೊಬ್ಬರ ಕೊಳಿಸಿದ್ದು ವೇಸ್ಟ್ ಡಿಕಂಪೋಸರ್ ಹಾಕಿ ಅದನ್ನ ಕೊಳಿಸಿ ಅದನ್ನ ಹಾಕ್ತಿವಿ. ಕುರಿ ಗೊಬ್ಬರ ಹಾಕ್ತಿವಿ. ಅದೆಲ್ಲ ಹಾಕ್ತಾ ಇದ್ವಿ. ಅದನ್ನು ವರ್ಕೌಟ್ ಆಗ್ತಾ ಇದ್ದು. ಬಟ್ ಲಾಸ್ಟ್ ಇಯರ್ 2 ಇಯರ್ಸ್ ಆಯ್ತು ಈಗ ಕಬ್ಬಿನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಪೆಲೆಟ್ಸ್ ಯೂಸ್ ಮಾಡಿದ್ದೆ ನಾನು. ಸೊ ರಿಸಲ್ಟ್ ಚೆನ್ನಾಗ್ ಕೊಡ್ತಾ ಇದೆ. ಗ್ರೋತ್ ಆಮೇಲೆ ಅದರದ್ದು ಕ್ಲೋರೋಫಿಲ್ ಕಂಟೆಂಟ್ ಏನ್ ಗ್ರೀನ್ ಇರುತ್ತೆ ಅದು ಚೆನ್ನಾಗ್ ಬರ್ತಾ ಇದೆ. ಮತ್ತೇನಂದ್ರೆ ಅದರದ್ದು ನಮ್ಗೆ ನೋಡಿದ್ರೆ ಆಮೇಲೆ ಸಾಯಿಲ್ ಇಂದು ಏನಂದ್ರೆ ಒಂಥರ ಮೃದುವಾಗಿರುತ್ತೆ. ಅದು ನ್ಯಾಚುರಲ್ ಏರಿಯೇಷನ್ ಏನಿರುತ್ತೆ ಅದರದ್ದು ಹೆಲ್ತ್ ಆಫ್ ಸಾಯಿಲ್ ಇಂಪ್ರೂವ್ ಆಗ್ತಾ ಇದೆ. ನಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಮೊದ್ಲೇನು ಯೂರಿಯಾ DAP ಮೊದ್ಲು ಹಿಂದಕ್ಕೆ ಹಾಕ್ತಿದ್ರು. ಅದರಿಂದ ಸ್ವಲ್ಪ ಇದ್ರದ್ದು ಇಫೆಕ್ಟ್ ಇದೆ. ನಮ್ಮ ತಿಪ್ಪೆ ಗೊಬ್ಬರನು ಹಾಕ್ತಿವಿ. ಬಟ್ ಇದ್ರದ್ದು ಹಾಕಿದ್ಮೇಲೆ ಸ್ವಲ್ಪ ಚೇಂಜಸ್ ಇದೆ. ಸಮಥಿಂಗ್ ಲೈಕ್ ಏನೋ ಗ್ರೋತ್ ಪ್ರಚೋದನೆ ಕೊಡ್ತದೆ ಬೆಳೆಗೆ ಇದು. ಈವನ್ ಇದನ್ನ ತೊಗರಿಯಲ್ಲೂ ಯೂಸ್ ಮಾಡೀನಿ ಪೆಲೆಟ್ಸ್ ಅನ್ನ. ಪೆಲೆಟ್ಸ್ ಅದು ಈಸಿ ಟು ನಾವು ಸೋಯಿಂಗ್ ಅಲ್ಲಿ ಟ್ರ್ಯಾಕ್ಟರ್ ಅಲ್ಲಿ ಇದು ಈಸಿಲಿ ಇದು ಹಾಕ್ಬೋದು. ದಾಣಿ ತರ ಪೆಲೆಟ್ಸ್ ತೊಗರಿಯಲ್ಲಿನೂ ಚೆನ್ನಾಗಿದೆ. ತೊಗರಿಗೂ ಹಾಕಿದ್ದೀರಾ? ನಿಮ್ದು ಮೇನ್ ಕ್ರಾಪ್ ಯಾವುದು? ನಿಮ್ದು ತೊಗರಿ, ಹೆಸರು, ಉದ್ದು, ಆಮೇಲೆ ಕಬ್ಬು ಎಲ್ಲದಕ್ಕೂ ಹಾಕಿದ್ದೀರಾ? ಎಲ್ಲದಕ್ಕೂ ಇಲ್ಲ. ತೊಗರಿಗೆ ಕಬ್ಬಿಗೆ ಯೂಸ್ ಮಾಡಿದ್ವಿ ಸದ್ಯ. ಹೆಂಗ ಅನ್ಸ ನಿಮ್ ರಿಸಲ್ಟ್? ಚಲೋ ಇದೆ. ಸಾಯಿಲ್ ಇಂದು ಅಂದ್ರೆ ಅದು ಇಂಪ್ಯಾಕ್ಷನ್ ಏನ ಗಟ್ಟಿತನ ಇರುತ್ತೆ ಅದು ಇರಲ್ಲ. ಸಾಯಿಲ್ ಕಂಡೀಷನ್ ಚಲೋ ಚೆನ್ನಾಗಿರುತ್ತೆ. ಈಗ ಹೆಂಗೆ ನಾವು ಶಾಂಪೂ ಹಚ್ಚಿದ್ಮೇಲೆ ಕಂಡೀಷನರ್ ಹಚ್ಕೋತೀವಿ, ಅದ್ರ ಸ್ಮೂತ್ನೆಸ್ ನಮಗೆ ಕೈ ಹಿಡಿದ್ರೆ ಗೊತ್ತಾಗುತ್ತೆ. ಸಾಯಿಲ್ ಇಂದು ಒಂಥರ ಮೃದು. ಎಷ್ಟು ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಏನಿರುತ್ತೆ, ನೈಟ್ರೋಜನ್ ನತ್ರಜನಕ ಏನಂತೀವಿ ಅದನ್ನು ಬೇಕು. NPK ಫರ್ಟಿಲೈಸರ್ ಅಲ್ಲಿ, ಕೆಮಿಕಲ್ ಫರ್ಟಿಲೈಸರ್ ಅಲ್ಲಿ ನೈಟ್ರೋಜನ್ ಒಂದು ಕಂಟೆಂಟ್ ಇರುತ್ತೆ. ಸೊ ಅದು ಗಿಡಗಳಿಗೆ ಪಲ್ಸಸ್ ಅಂದ್ರೆ ನಾವು ಬೆಳೆದ ಧಾನ್ಯಗಳಿಗೆ ಬೆಳೆಗಳಿಗೆ ಬಹಳ ಇಂಪಾರ್ಟೆಂಟ್. ಸೊ ನೈಟ್ರೋಜನ್ ಅದು ರೂಟ್ಸ್ ಗೆ ತಲುಪಬೇಕಾದ್ರೆ ಮಣ್ಣು ಗಟ್ಟಿಯಾಗಿರ್ಬಾರ್ದು, ಅದು ಸ್ವಲ್ಪ ಸಾಫ್ಟ್ ಇರಬೇಕು, ಏರಿಯೇಷನ್ ಇರಬೇಕು. ಇದರಿಂದ ಸಾಯಿಲ್ ಕಂಡೀಷನ್ ಅಲ್ಲಿ ಬರುತ್ತೆ. ಸೊ ಮಣ್ಣು ಮೃದು ಆಗುತ್ತೆ. ಗುಡ್ ರಿಸಲ್ಟ್ಸ್. ನಿಮ್ಗೆ ಏನಾದ್ರು ಎರೆಹುಳ ಕಂಡ್ಕೊಂಡ್ವಾ ಸರ್ ನಿಮ್ ಹೊಲದಲ್ಲಿ? ಎರೆಹುಳು ನಮ್ಮ ಹತ್ರ ಮೊದ್ಲೇ ನೋಡಿದ್ರೆ ಇದ್ದನು. ಯಾಕಂದ್ರೆ ನಾವು ತಿಪ್ಪೆ ಗೊಬ್ಬರ ಯೂಸ್ ಮಾಡೋದ್ರಿಂದ ಇದಿತ್ತು. ಸೊ ಇದು ಬೇರೆ ರೆಕಮೆಂಡ್ ಮಾಡ್ಬೋದಾ ಸರ್? ಬಳಸಬಹುದಾ ಸರ್? ಏನು ಪ್ರಾಬ್ಲಮ್ ಇಲ್ಲ ಬಳಸಬಹುದಾ? ಓಕೆ. ಯಾವ್ದು ಫಾರ್ಮರ್ ಬಂದ್ ಕೇಳಿದ್ರೆ ಕುಬಸಲ್ ಹಾಕ್ಬೋದು ಅಂದ್ರೆ ಹಾಕ್ಬೋದು. ಆಲ್ರೆಡಿ ಹೇಳ್ತೀನಿ. ಆಕ್ಚುಲಿ ನನಗೆ ನಮ್ಮೂರಲ್ಲೇ ಇದು ಸಿಗುತ್ತೆ, ನನಗೆ ಗೊತ್ತಿರ್ಲಿಲ್ಲ ಮೊದಲು. ಬಿಜಾಪುರ ಇಲ್ಲಿ ದೇವರಿಪುರಿಗೆ ಹತ್ರ ನಮ್ ಫ್ರೆಂಡ್ ಹರ್ಷ ಅಳಗಿ ಅಂತ ಹೇಳಿ ಅವರು ನನಗೆ ರೆಕಮೆಂಡ್ ಮಾಡಿದ್ದು. ಕಬ್ಬು ಬೆಳಿತಾರ ಅವರಲ್ಲಿ. ನಿಮ್ ಕಲಬುರ್ಗಿದಿಂದಾನೇ ತರಿಸ್ತೀವಿ ನಾವು, ಅಲ್ಲೇ ಸಿಗ್ತದ ನೋಡ್ರಿ, ಯಾಕೆ ನೀವು ಬೇರೆ ಕಡೆ ಓಡಾಡ್ತೀರಿ ಅಂತ ಹೇಳಿ. ನಾನು ಆಕ್ಚುಲಿ ಕೋಳಿ ಗೊಬ್ಬರ ಅಲ್ಲಿ ಯಾಕಂದ್ರೆ ಸಿಗ್ತದ ಅಂತ ಹೇಳಿದ್ರು. ಅದು ಹಾಕ್ಬೇಕಾದ ವಿಚಾರ ಮಾಡಿದ್ದೆ. ಅದು ಬೇಡ, ಕುಬಾ ಕಂಡೀಷನರ್, ಸಾಯಿಲ್ ಕಂಡೀಷನರ್ ಹಾಕ್ರಿ, ಅದು ಚೆನ್ನಾಗಿದೆ ಅಂತ ಹೇಳಿದ್ರು. ಲೋಕಲ್ ಅಲ್ಲೇ ನನಗೆ ಗೊತ್ತಿರಲಿಲ್ಲ ಹಿತ್ತಲ್ ಗಿಡ ಮದ್ದಲ್ಲ ಅಂತ. ಸೊ ಆಮೇಲೆ ಇಟ್ ವರ್ಕ್ಸ್ ಔಟ್ ರಿಯಲಿ ವೆಲ್. ಚೆನ್ನಾಗಿದೆ ಅಂತಂದ್ರೆ ನೀವು 2 ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು. ಚೆನ್ನಾಗಿದೆ. 3 ವರ್ಷ ಆಯ್ತು. ದಿಸ್ ಇಸ್ 3rd ಇಯರ್. ನಿಮಗೆ ಪ್ರೈಸ್ ಹೆಂಗ ಅನ್ಸುತ್ತೆ ಸರ್? ಜಾಸ್ತಿ ಖರ್ಚಾಗುತ್ತೆ, ಕಡಿಮೆ ಖರ್ಚಾಗುತ್ತೆ? ಇಲ್ಲ, ಡಿಪೆಂಡ್ಸ್. ನಾವು ಎಷ್ಟು 2 ಸಲ ಹೊಡಿಬೇಕು ಅದನ್ನ ನಾವು ಸ್ಪ್ರೇ ಮಾಡೋದು. ಇಲ್ಲ, ನಾವು ಗೊಬ್ಬರ 2 ಟೈಮ್ ಹಾಕಿದ್ದೀರಾ ನೀವು? ಕಬ್ಬಿಗೂ ಹಾಕಿದ್ದೀರಾ? ನೋಡಕ್ ಹೆಂಗಿದೆ ಸರ್ ಕಬ್ಬು? ಚೆನ್ನಾಗಿದೆ. ನಾನ್ ಬೇಕಾದ್ರೆ ನಿಮಗೆ ಕಳಿಸ್ತೀನಿ ವಿಡಿಯೋಸ್ ಎಲ್ಲ ಶೇರ್ ಮಾಡ್ತೀರಾ? ಓಕೆ ಸರ್, ನಿಮ್ ಪ್ರೀಶಿಯಸ್ ಟೈಮ್ ಕೊಟ್ಟು ನಮ್ ಕುಬಸಲ್ ಬಗ್ಗೆ ಹೇಳಿದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್.